ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪರ್ಯಾಯವಾಗಿ ಬೆಂಗಳೂರಿನ ಎರಡನೇ ವಿಮಾನ ನಿಲ್ದಾಣವನ್ನ ನಿರ್ಮಿಸಲು ಸರ್ಕಾರವೇನು ಮುಂದಾಗ್ತಾ ಇದೆ. ಈ ಬಗ್ಗೆ ಮಹತ್ವದ ಚರ್ಚೆ ನಡೆಸಲು ಕೇಂದ್ರ ಸರ್ಕಾರದ ವಿಮಾನಯಾನ ಸಚಿವರನ್ನ ಭೇಟಿ ಮಾಡಲು ರಾಜ್ಯ ಸರ್ಕಾರ ಕೂಡ ಮುಂದಾಗ್ತಾ ಇದೆ. ಈ ನಡುವೆ ಎರಡನೇ ವಿಮಾನ ನಿಲ್ದಾಣಕ್ಕೆ ಗುರುತಿಸಿರುವಂತಹ ಬೆಂಗಳೂರಿನ ಸುತ್ತಲಿನ 3 ಸ್ಥಳಗಳು ಕೂಡ ಸೂಕ್ತವಲ್ಲ ಅಂತ ಹೇಳಿ ವಿಮಾನಯಾನ ತಜ್ಞರು ಶಾಕ್ ಕೊಟ್ಟಿದ್ದಾರೆ. ಹೌದು, 2035ರ ವೇಳೆಗೆ ಬೆಂಗಳೂರು ವಿಮಾನ ನಿಲ್ದಾಣದ ವಾರ್ಷಿಕ ಪ್ರಯಾಣಿಕರ ಸಂಖ್ಯೆ ಅಂದಾಜು 110 ಮಿಲಿಯನ್ ತಲುಪಬಹುದು. ಹೀಗಾಗಿ ಹೊಸ ವಿಮಾನ ನಿಲ್ದಾಣ ಯೋಜನೆಯನ್ನು ಸರ್ಕಾರ ಕೈಗೊಂಡಿತ್ತು. ಇದಕ್ಕಾಗಿ ಸರ್ಕಾರ 7 ಸ್ಥಳಗಳನ್ನ ಪರಿಶೀಲನೆ ಮಾಡಿ 3 ಸ್ಥಳಗಳನ್ನ ಅಂತಿಮಗೊಳಿಸಿತ್ತು. ಆ 3 ಸ್ಥಳಗಳನ್ನ ಕಳೆದ ಏಪ್ರಿಲ್ನಲ್ಲಿ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಪರಿಶೀಲನೆ ನಡೆಸಿ ವರದಿ ಕೊಡೋದಾಗಿ ತಿಳಿಸಿದ್ರು. ಇನ್ನು 3 ತಿಂಗಳಾದ್ರೂ ಕೂಡ ಸೂಕ್ತ ಸ್ಥಳ ಯಾವುದು ಅಂತ ಹೇಳಿ ವರದಿ ಕೊಟ್ಟಿಲ್ಲ. ಸದ್ಯ ವಿಮಾನ ತಜ್ಞರು ಹೇಳೋ ಪ್ರಕಾರ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ 4500 ಎಕರೆ ಭೂಮಿ ಅಗತ್ಯತೆ ಇದೆ. ಸದ್ಯ ರಾಜ್ಯ ಸರ್ಕಾರವು ಬೆಂಗಳೂರು ನಗರ ಜಿಲ್ಲೆಯ ಕಗಲಿಪುರ ಹಾಗೆ ರಾಮನಗರದ ಜಿಲ್ಲೆಯ ಹಾರೋಹಳ್ಳಿ ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಹಾಗೆ ಕುಣಿಗಲ್ ರಸ್ತೆಯಲ್ಲಿರ್ತಕ್ಕಂಥ ಚಿಕ್ಕ ಸೋಲೂರನ್ನ ಗುರುತಿಸಿದೆ. ಆದ್ರೆ ಈ 3 ಸ್ಥಳಗಳು ಸೂಕ್ತವಲ್ಲ ಅಂತ ಹೇಳಿ ವಿಮಾನಯಾನ ತಜ್ಞರು ಹೇಳ್ತಿದ್ದಾರೆ. ಇದಕ್ಕೆ ಕಾರಣ ಕೂಡ ಇದೆ. ಹೌದು, ಸರ್ಕಾರಕ್ಕೆ ಭೂ ಸ್ವಾಧೀನವು ದೊಡ್ಡ ಸಮಸ್ಯೆ ಆಗಬಹುದು. ದೇವನಹಳ್ಳಿಯಲ್ಲಿ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣಕ್ಕಾಗಿ ಭೂಮಿ ಸ್ವಾಧೀನಪಡಿಸಿಕೊಂಡಾಗ ರೈತರು ಪ್ರತಿಭಟನೆ ನಡೆಸಿದ್ರು. ಇನ್ನು ಎರಡನೇ ಏರ್ಪೋರ್ಟ್ಗೂ ಕೂಡ ಬೆಂಗಳೂರು ದಕ್ಷಿಣ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ವಿರೋಧವನ್ನ ಎದುರಿಸಬೇಕಾಗಬಹುದು. ಇನ್ನು ಒಪ್ಪಂದದಂತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 25 ವರ್ಷಗಳನ್ನ ಪೂರೈಸುವವರೆಗೂ ಅಂದ್ರೆ ಮೇ 2033ವರೆಗೂ ಕೂಡ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೊಸ ವಿಮಾನ ನಿಲ್ದಾಣವನ್ನ ತೆರೆಯಲು ಸಾಧ್ಯವಿಲ್ಲ. ಆಯ್ಕೆ ಮಾಡಿರ್ತಕ್ಕಂತಹ ಸ್ಥಳಗಳು ನಗರ ಕೇಂದ್ರದಿಂದ 25ರಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ವಿಮಾನ ನಿಲ್ದಾಣದಿಂದ 80 ಕಿಲೋಮೀಟರ್ ಒಳಗಿವೆ. ಹೀಗಾಗಿ ಎರಡನೇ ವಿಮಾನ ನಿಲ್ದಾಣವನ್ನ ಬೆಂಗಳೂರು ಮತ್ತು ಮೈಸೂರು ನಡುವೆ ನಿರ್ಮಿಸಬಹುದು. ಇನ್ನು ಬೆಂಗಳೂರಿನ ದಕ್ಷಿಣ ಮತ್ತು ನೈಋತ್ಯದಲ್ಲಿರ್ತಕ್ಕಂಥ ಹಲವು ಎರಡನೇ ಹಂತದ ನಗರಗಳಿಗೆ ಇದು ಕೂಡ ಅನುಕೂಲವಾಗಲಿದೆಯಂತೆ. ಜೊತೆಗೆ ಈ ಪ್ರದೇಶದ ಕೈಗಾರಿಕೆಗಳಿಗೂ ಕೂಡ ಸಹಾಯವಾಗತ್ತಂತೆ. ಇನ್ನು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇರೋದ್ರಿಂದ ಪ್ರಯಾಣವೂ ಕೂಡ ಸುಲಭವಾಗುತ್ತೆ ಅಂತ ಹೇಳಿ ಸಲಹೆ ನೀಡಿದ್ದಾರೆ.